ಕಳೆದ ಭಾಗದಲ್ಲಿ ವೆಂಕಟನಾಥನ ತಂದೆ ತಿಮ್ಮಣ್ಣ ಭಟ್ಟರ ಅಕಾಲಿಕ ನಿಧನ ನಮ್ಮೆಲ್ಲರ ಮನಸ್ಸನ್ನು ನೋಯಿಸಿತ್ತು. ಈ ಜಗತ್ತಿನಲ್ಲಿ ಏನೂ ನಿಲ್ಲುವುದಿಲ್ಲ, ದುಃಖವೂ ನಿಲ್ಲುವುದಿಲ್ಲ, ಕಾಲವೂ ನಿಲ್ಲುವುದಿಲ್ಲ. ವೆಂಕಟನಾಥನ ಭಾವ ಶ್ರೀ ಲಕ್ಷ್ಮೀ ನರಸಿಂಹಾಚಾರ್ಯರು, ಅವರ ಪತ್ನಿ ವೆಂಕಟಾಂಬದೇವಿ, ತಾಯಿ ಗೋಪಮ್ಮ ಹಾಗೂ ಶ್ರೀ ಗುರುರಾಜಾಚಾರ್ಯರು ಪರಸ್ಪರ ಚರ್ಚಿಸಿ ವೆಂಕಟನಾಥನ ಉಪನಯನ ಸಂಸ್ಕಾರ ಮಾಡುವ ನಿರ್ಧಾರ ತೆಗೆದುಕೊಂಡರು. ಉಪನಯನವು ಅತಿ ವಿಜೃಂಭಣೆಯಿಂದ ವೇದ ಮಂತ್ರಗಳ ಘೋಷಣೆಯೊಂದಿಗೆ ನೆರವೇರಿತು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧ್ಯೇಯೋ ಯೋನ ಪ್ರಚೋದಯಾತ್ ಎಂಬ ಪವಿತ್ರ ಮಂತ್ರದೊಂದಿಗೆ ರಾಘವೇಂದ್ರ ಸ್ವಾಮಿಗಳು ವಿದ್ಯೆಯ ಪಥಕ್ಕೆ ಅಧಿಕೃತವಾಗಿ ಪ್ರವೇಶಿಸಿದರು. ಉಪನಯನದ ನಂತರ ರಾಘವೇಂದ್ರ ಸ್ವಾಮಿಗಳನ್ನು ಗುರುಕುಲ ವಾಸಕ್ಕಾಗಿ ಮಧುರೆಗೆ ಕರೆದೊಯ್ಯಲಾಯಿತು. ಆ ಕಾಲದಲ್ಲಿ ಮಧುರೆಯನ್ನು ಕುಮಾರ ಕೃಷ್ಣಪ್ಪ ನಾಯಕರು ಆಳುತ್ತಿದ್ದರು. ರಾಜರ ಆಶ್ರಯದಲ್ಲಿ ನಡೆಯುತ್ತಿದ್ದ ವಿದ್ಯಾಪೀಠದಲ್ಲಿ ರಾಘವೇಂದ್ರ ಸ್ವಾಮಿಗಳ ಭಾವ ಲಕ್ಷ್ಮೀ ನರಸಿಂಹಾಚಾರ್ಯರು ಮುಖ್ಯ ಆಚಾರ್ಯರಾಗಿದ್ದರು. ಆ ಕಾರಣದಿಂದ ರಾಘವೇಂದ್ರ ಸ್ವಾಮಿಗಳಿಗೆ ವಿದ್ಯಾಪೀಠದಲ್ಲಿ ಸುಲಭವಾಗಿ ಪ್ರವೇಶ ದೊರಕಿತು. ಅಲ್ಲಿ ವೇದ, ಶಾಸ್ತ್ರ, ತರ್ಕ, ವ್ಯಾಕರಣ ಎಲ್ಲ ವಿದ್ಯೆಗಳ ಬೀಜ ಬಿತ್ತಲ್ಪಟ್ಟವು. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ವನಿತೆಯಿಂ ಸಂತೋಷ ಕೆಲವರಿಗೆ ಲೋಕದಲ್ಲಿ, ತನಯದಿಂ ಸಂತೋಷ ಕೆಲವರಿಗೆ ಲೋಕದಲ್ಲಿ, ತನಯದಿಂ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಇಡಿದು ಸಂತೋಷ ಅವರವರಿಗಾಗಲಿ, ಇನಿತು ಸಂತೋಷ ಅವರವರಿಗಾಗಲಿ, ನಿನ್ನ ನೆನೆವೋ ಸಂತೋಷ ಎನಗಾಗಲಿ, ನಿನ್ನ ನೆನೆವೋ ಸಂತೋಷ ಎನಗಾಗಲಿ.